ರವಿಕುಮಾರ್ ಸ್ಪಷ್ಟ. ದೇವನಹಳ್ಳಿ ಭಾಗದ ರೈತರು ಇವತ್ತು ಧರಣಿ ನಡೆಸ್ತಾ ಇದ್ರು. ಇದರ ಮಧ್ಯಪ್ರವೇಶ ಮಾಡಿ ರೈತರನ್ನ ಸಮಾಧಾನ ಪಡಿಸೋ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ದೇವನಹಳ್ಳಿ ಭಾಗದ ರೈತರ ಧರಣಿ ಸುಖಾಂತ್ಯವಾದಂತೆ ಕಾಣ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ವಿಧಾನಸೌಧದ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ. ನಟ ಪ್ರಕಾಶ್ ರಾಜ್ ಸೇರಿ ಅನೇಕ ರೈತ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಕೆಐಎಡಿಬಿ ಭೂಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರೋ ಧರಣಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆದದು. ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆಗೆ ಹಾಜರಾಗಲಿಕ್ಕೆ ರೈತರು ಆಗಮಿಸಿದ ಸಂದರ್ಭದ ದೃಶ್ಯ ಇದು. ಕೈಯಲ್ಲಿ ಹೂವು ತರಕಾರಿಯನ್ನ ಹೊತ್ತು ವಿಧಾನಸೌಧ ಆವರಣವನ್ನ ಪ್ರವೇಶ ಮಾಡಿದ್ರು ರೈತರು. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಭೂಸ್ವಾಧೀನ ವಿರೋಧಿಸಿ ರೈತರ ಪ್ರತಿಭಟನೆ, ಸದ್ಯಕ್ಕೆ ನಡೆದ ಸಭೆ ಯಶಸ್ವಿ ಆಯ್ತಾ ಅನ್ನೋ ಅನುಮಾನ, ಕುತೂಹಲ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸಭೆ ಈಗಷ್ಟೇ ಒಂದು 15ರಿಂದ 20 ನಿಮಿಷಗಳಷ್ಟೇ ಆಗಿರ್ತಕ್ಕಂಥದ್ದು. ಸಭೆ ಸದ್ಯ ಇನ್ನೂ ಕೂಡ ನಡೀತಾ ಇರತಕ್ಕಂಥದ್ದು. ಸದ್ಯ ಏನು 1777 ಎಕರೆ ಜಮೀನನ್ನು ಏನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಇದೀಗ ರೈತರನ್ನು ಕೆರಳಿಸಿದೆ. ಹಿಂದೆ ಕೂಡ ಸಿದ್ದರಾಮಯ್ಯನವರು ರೈತರ ಪರ ಇದ್ದಂಥವರು ಈಗ ತಮ್ಮ ನಿಲುವನ್ನು ಬದಲಾಯಿಸಿ ಏಕಾಏಕಿಯಾಗಿ ಈಗ ರೈತರ ಭೂಮಿಯನ್ನು ಏನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗಿರೋ ವಿಚಾರವಾಗಿ ಈಗಾಗಲೇ ಅಲ್ಲಿನ ರೈತರು ಕೂಡ ಕೆರಳಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಪ್ರಗತಿಪರ ಹೋರಾಟಗಾರರು, ಹಾಗೆ ಚಿತ್ರನಟರಂಥ ಪ್ರಕಾಶ್ ರಾಜ್, ಹಾಗೆಯೇ ಸುತ್ತಮುತ್ತಲ ದೇವನಹಳ್ಳಿ ಭಾಗದಂತಲ್ಲಿ ಇದ್ದಂತಹ ಯಾರು ಈಗ ರೈತ ತಮ್ಮ ಭೂಮಿಯನ್ನು ಕಳ್ಕೊಳ್ತಿದ್ದಾರೆ ಆ ಎಲ್ಲ ಭಾಗದ ರೈತರ ಮುಖಂಡರುಗಳು ಕೂಡ ಈಗ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆಯನ್ನು ನಡೀತಾ ಇರತಕ್ಕಂಥದ್ದು. ಸದ್ಯ ಈಗಷ್ಟೇ ಸಭೆ ಅಂದರೆ ಒಂದು 15ರಿಂದ 20 ನಿಮಿಷಗಳ ಕಾಲ ಸಭೆ ಶುರುವಾಗಿದೆ. ಈ ಸಭೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಮತ್ತು ಈ ಭೂಮಿಯನ್ನು ವಶಪಡಿಸ್ಕೊಳ್ಳೋದ್ರಿಂದ ಆಗುವಂಥ ಸಮಸ್ಯೆಗಳು ಏನು ಅನ್ನೋದರ ಬಗ್ಗೆ ವಿಸ್ತೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಲ್ಲಿನ ರೈತರು ಎಲ್ಲವನ್ನು ಕೂಡ ಮನವರಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಈಗಾಗಲೇ ಅಲ್ಲಿ ಫಲವತ್ತಾದ ಜಮೀನು, ಒಂದು ಅಡಿಕೆ ಇರ್ತಕ್ಕಂಥದ್ದು, ಭಾಳ ಫಲವತ್ತವಾಗಿ ತೆಂಗಿರ್ತಕ್ಕಂಥದ್ದು, ಸಾಕಷ್ಟು ಅಲ್ಲಿ ಬಾವಿಗಳು, ಬೋರ್ಗಳು ಇರ್ತಕ್ಕಂಥದ್ದು, ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅಂತಹ ಜಮೀನನ್ನು ವಶಪಡಿಸ್ಕೊಂಡ್ರೆ ಹೇಗೆ ಅಂತಕ್ಕಂಥ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಈಗ ದೇವನಹಳ್ಳಿ ಸುತ್ತಮುತ್ತಲಿನ ಭಾಗದಲ್ಲಿ ಅತಿ ಹೆಚ್ಚಾಗಿ ತರಕಾರಿ ಮತ್ತು ಸೊಪ್ಪು ಹಣ್ಣುಗಳನ್ನು ಬಳಸುವಂಥ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ. ಸೊ ತಾವು ಬೆಳೆದಂತಹ ಏನು ತರಕಾರಿಗಳು ಮತ್ತು ಹಣ್ಣು, ಮ್ಯಾಂಗೋ ಎಲ್ಲವನ್ನು ಕೂಡ, ಬಾಳೆಹಣ್ಣು ಎಲ್ಲವನ್ನು ಕೂಡ ಇವತ್ತು ತೊಗೊಂಬಂದು ರೈತರ ಮುಂದೆ, ರೈತರು ವಿಧಾನಸೌಧಕ್ಕೆ ನೇರವಾಗಿ ತೆಗೆದುಕೊಂಡು ಬಂದು ಮುಖ್ಯಮಂತ್ರಿಯವರ ಮುಂದೆ ಇಟ್ಟು, ನೋಡಿ ಇದೆಲ್ಲವನ್ನು ಕೂಡ ನಾವು ಬೆಳೀತಾ ಇದ್ದೇವೆ, ಇದೆಲ್ಲವನ್ನು ಕೂಡ ಇಂತಹ ಫಲವತ್ತಾದ ಭೂಮಿಯನ್ನು ತಾವು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ಕೈ ಬಿಡಿ ಅಂತಕ್ಕಂತಹ ಒಂದು ಮನವರಿಕೆಯನ್ನು ಮಾಡಿದ್ದಾರೆ. ಜೊತೆಗೆ ರೈತರ ಪರವಾಗಿ ಕೂಡ ಪ್ರಕಾಶ್ ರಾಜ್ ಅವರು ಕೂಡ ಆಗಮಿಸಿ ಅವರು ಕೂಡ ತಮ್ಮ ಏನು ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಒಂದು ವೇಳೆ ಈ ಭೂಮಿಯನ್ನು ಭೂ ಸ್ವಾಧೀನದಿಂದ ಕೈ ಬಿಡದೆ ಹೋದರೆ ಆಗುವಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಅವರಿಗೆ ಮನವರಿಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ ಸ್ಮಿತಾ ಸದ್ಯಕ್ಕೆ. ಆದರೆ ಈಗ 1777 ಎಕರೆಯ ಪೈಕಿ ಈಗಾಗಲೇ 495 ಎಕರೆಯಷ್ಟು ಭೂಮಿಯನ್ನು ಭೂ ಸ್ವಾಧೀನದಿಂದ ಕೈ ಬಿಟ್ಟಿದ್ದಾರೆ. ಆದರೆ ಉಳಿದಂಥ 1277 ಎಕರೆಯಷ್ಟು ಜಮೀನು ಏನಿದೆ ಆ ಜಮೀನನ್ನು ನಾವು ಮತ್ತೆ ವಶಪಡಿಸ್ಕೊಳ್ತೇವೆ, ಅದನ್ನು ಏನು ಏರೋ ಡಿಫೆನ್ಸ್ಗೋಸ್ಕರನ ಏನು ಬಳಕೆ ಮಾಡಿಕೊಳ್ಳೋದಕ್ಕೆ ನಾವು ಮುಂದಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಏನು ಸಚಿವರೊಬ್ಬರು ಹೇಳಿದರು, MB ಪಾಟೀಲ್ ಹಾಗೆ KH ಮುನಿಯಪ್ಪ ಅವರು. ಇದರ ಒಂದು ಹೇಳಿಕೆಯಿಂದಾಗಿ ಮತ್ತಷ್ಟು ರೈತರು ಕೆರಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಟ್ಟಾರೆಯಾಗಿ ಏನು 1500 ಎಕರೆ ಭೂಮಿ ಇತ್ತು ಆ ಅಷ್ಟು ಭೂಮಿಯನ್ನು ಕೂಡ ಭೂ ಸ್ವಾಧೀನದಿಂದ ಕೈ ಬಿಡಬೇಕು. 1 ಎಕರೆ ಭೂಮಿಯನ್ನು ಕೂಡ, ಒಂದು ತುಂಡು ಭೂಮಿಯನ್ನು ಕೂಡ ಇಲ್ಲಿ ವಶಪಡಿಸ್ಕೊಳ್ಬಾರ್ದು. ಸಂಪೂರ್ಣವಾಗಿ KIDB ಏನು ವಶಪಡಿಸ್ಕೊಳ್ಳೋಕೆ ಮುಂದಾಗಿದೆ, ಸ್ವಾಧೀನಪಡಿಸ್ಕೊಳ್ಳೋಕೆ, ಅದೆಲ್ಲವನ್ನು ಕೂಡ ಕೈ ಬಿಡಬೇಕು ಅಂತಕ್ಕಂತಹ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ಇವತ್ತು ವಿಧಾನಸೌಧದವರೆಗೂ ಕೂಡ ದೇವನಹಳ್ಳಿ ಭಾಗದ ರೈತರು ಬಂದಿರತಕ್ಕಂಥದ್ದು. ಇವತ್ತು ಸಭೆ ನಡೀತಾ ಇದೆ. ಸಭೆಯಲ್ಲಿ KH ಮುನಿಯಪ್ಪ ಅವರು ಇದ್ದಾರೆ, ಹಾಗೇನೇ BR ಪಾಟೀಲ್, ಹಾಗೇನೇ ಏನು CM ಸಿದ್ದರಾಮಯ್ಯ ಸೇರಿದಂತೆ ಶಾಲಿನಿ ರಜನೀಶ್ ಇದ್ದಾರೆ, ಚೀಫ್ ಸೆಕ್ರೆಟರಿ ಅವರು. ಇವರೆಲ್ಲರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಅವಶ್ಯಕತೆ ಏನಿತ್ತು ಅಗತ್ಯ. ರವಿಕುಮಾರ್ ಸ್ಪಷ್ಟ. ದೇವನಹಳ್ಳಿ ಭಾಗದ ರೈತರು ಇವತ್ತು ಧರಣಿ ನಡೆಸ್ತಾ ಇದ್ರು. ಇದರ ಮಧ್ಯಪ್ರವೇಶ ಮಾಡಿ ರೈತರನ್ನ ಸಮಾಧಾನ ಪಡಿಸೋ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ದೇವನಹಳ್ಳಿ ಭಾಗದ ರೈತರ ಧರಣಿ ಸುಖಾಂತ್ಯವಾದಂತೆ ಕಾಣ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ವಿಧಾನಸೌಧದ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ. ನಟ ಪ್ರಕಾಶ್ ರಾಜ್ ಸೇರಿ ಅನೇಕ ರೈತ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ.
ಕೆಐಎಡಿಬಿ ಭೂ ಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರೋ ಧರಣಿ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆದದು. ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆಗೆ ಹಾಜರಾಗಲಿಕ್ಕೆ ರೈತರು ಆಗಮಿಸಿದ ಸಂದರ್ಭದ ದೃಶ್ಯ ಇದು. ಕೈಯಲ್ಲಿ ಹೂವು ತರಕಾರಿಯನ್ನ ಹೊತ್ತು ವಿಧಾನಸೌಧ ಆವರಣವನ್ನ ಪ್ರವೇಶ ಮಾಡಿದ್ರು ರೈತರು. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಭೂಸ್ವಾಧೀನ ವಿರೋಧಿಸಿ ರೈತರ ಪ್ರತಿಭಟನೆ, ಸದ್ಯಕ್ಕೆ ನಡೆದ ಸಭೆ ಯಶಸ್ವಿ ಆಯ್ತಾ ಅನ್ನೋ ಅನುಮಾನ, ಕುತೂಹಲ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸಭೆ ಈಗಷ್ಟೇ ಒಂದು 15-20 ನಿಮಿಷಗಳಷ್ಟೇ ಆಗಿರ್ತಕ್ಕಂಥದ್ದು. ಸಭೆ ಸದ್ಯ ಇನ್ನೂ ಕೂಡ ನಡೀತಾ ಇರತಕ್ಕಂಥದ್ದು. ಸದ್ಯ ಏನು 1777 ಎಕರೆ ಜಮೀನನ್ನು ಏನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು, ಈ ಸಂಬಂಧಪಟ್ಟಂತೆ ಇದೀಗ ರೈತರನ್ನ ಕೆರಳಿಸಿದೆ. ಹಿಂದೆ ಕೂಡ ಸಿದ್ದರಾಮಯ್ಯನವರು ರೈತರ ಪರ ಇದ್ದಂಥವರು ಈಗ ತಮ್ಮ ನಿಲುವನ್ನು ಬದಲಾಯಿಸಿ ಏಕಾಏಕಿಯಾಗಿ ಈಗ ರೈತರ ಭೂಮಿಯನ್ನು ಏನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗಿರೋ ವಿಚಾರವಾಗಿ ಈಗಾಗಲೇ ಅಲ್ಲಿನ ರೈತರು ಕೂಡ ಕೆರಳಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಪ್ರಗತಿಪರ ಹೋರಾಟಗಾರರು, ಹಾಗೆ ಚಿತ್ರನಟರಂಥ ಪ್ರಕಾಶ್ ರಾಜ್, ಹಾಗೆಯೇ ಸುತ್ತಮುತ್ತಲ ದೇವನಹಳ್ಳಿ ಭಾಗದಂತಲ್ಲಿ ಇದ್ದಂತಹ ಯಾರು ಈಗ ರೈತ ತಮ್ಮ ಭೂಮಿಯನ್ನು ಕಳ್ಕೊಳ್ತಿದ್ದಾರೆ, ಆ ಎಲ್ಲ ಭಾಗದ ರೈತರ ಮುಖಂಡರುಗಳು ಕೂಡ ಈಗ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆಯನ್ನು ನಡೀತಾ ಇರತಕ್ಕಂಥದ್ದು. ಸದ್ಯ ಈಗಷ್ಟೇ ಸಭೆ ಅಂದರೆ ಒಂದು 15-20 ನಿಮಿಷಗಳ ಕಾಲ ಸಭೆ ಶುರುವಾಗಿದೆ. ಈ ಸಭೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಮತ್ತು ಈ ಭೂಮಿಯನ್ನು ವಶಪಡಿಸ್ಕೊಳ್ಳೋದ್ರಿಂದ ಆಗುವಂಥ ಸಮಸ್ಯೆಗಳು ಏನು ಅನ್ನೋದರ ಬಗ್ಗೆ ವಿಸ್ತೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಲ್ಲಿನ ರೈತರು ಎಲ್ಲವನ್ನು ಕೂಡ ಮನವರಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಈಗಾಗಲೇ ನಿನ್ನೆ ಅಲ್ಲಿ ಫಲವತ್ತಾದ ಜಮೀನು, ಒಂದು ಅಡಿಕೆ ಇರ್ತಕ್ಕಂಥದ್ದು, ಭಾಳ ಫಲವತ್ತವಾಗಿ ತೆಂಗಿರ್ತಕ್ಕಂಥದ್ದು, ಸಾಕಷ್ಟು ಅಲ್ಲಿ ಬಾವಿಗಳು, ಬೋರ್ಗಳು ಇರ್ತಕ್ಕಂಥದ್ದು, ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅಂತಹ ಜಮೀನನ್ನು ವಶಪಡಿಸ್ಕೊಂಡ್ರೆ ಹೇಗೆ ಅಂತಕ್ಕಂಥ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಈಗ ದೇವನಹಳ್ಳಿ ಸುತ್ತಮುತ್ತಲಿನ ಭಾಗದಲ್ಲಿ ಅತಿ ಹೆಚ್ಚಾಗಿ ತರಕಾರಿ ಮತ್ತು ಸೊಪ್ಪು ಹಣ್ಣುಗಳನ್ನು ಬಳಸುವಂಥ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ. ಸೊ ತಾವು ಬೆಳೆದಂತಹ ಏನು ತರಕಾರಿಗಳು ಮತ್ತು ಹಣ್ಣು, ಮ್ಯಾಂಗೋ ಎಲ್ಲವನ್ನು ಕೂಡ, ಬಾಳೆಹಣ್ಣು ಎಲ್ಲವನ್ನು ಕೂಡ ಇವತ್ತು ತೊಗೊಂಬಂದು ರೈತರ ಮುಂದೆ, ರೈತರು ವಿಧಾನಸೌಧಕ್ಕೆ ನೇರವಾಗಿ ತೆಗೆದುಕೊಂಡು ಬಂದು ಮುಖ್ಯಮಂತ್ರಿಯವರ ಮುಂದೆ ಇಟ್ಟು, ನೋಡಿ ಇದೆಲ್ಲವನ್ನು ಕೂಡ ನಾವು ಬೆಳೀತಾ ಇದ್ದೇವೆ, ಇದೆಲ್ಲವನ್ನು ಕೂಡ ಇಂತಹ ಫಲವತ್ತಾದ ಭೂಮಿಯನ್ನು ತಾವು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ಕೈ ಬಿಡಿ ಅಂತಕ್ಕಂತಹ ಒಂದು ಮನವರಿಕೆಯನ್ನು ಮಾಡಿದ್ದಾರೆ. ಜೊತೆಗೆ ರೈತರ ಪರವಾಗಿ ಕೂಡ ಪ್ರಕಾಶ್ ರಾಜ್ ಅವರು ಕೂಡ ಆಗಮಿಸಿ ಅವರು ಕೂಡ ತಮ್ಮ ಏನು ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಒಂದು ವೇಳೆ ಈ ಭೂಮಿಯನ್ನು ಭೂ ಸ್ವಾಧೀನದಿಂದ ಕೈ ಬಿಡದೆ ಹೋದರೆ ಆಗುವಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಅವರಿಗೆ ಮನವರಿಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ ಸ್ಮಿತಾ ಸದ್ಯಕ್ಕೆ. ಆದರೆ ಈಗ 1777 ಎಕರೆಯ ಪೈಕಿ ಈಗಾಗಲೇ 495 ಎಕರೆಯಷ್ಟು ಭೂಮಿಯನ್ನು ಭೂ ಸ್ವಾಧೀನದಿಂದ ಕೈ ಬಿಟ್ಟಿದ್ದಾರೆ. ಆದರೆ ಉಳಿದಂಥ 1277 ಎಕರೆಯಷ್ಟು ಜಮೀನು